ಗುಂತೀರ್ಥವಾಡಿಯಲ್ಲಿ ಮೊನ್ನೆ ಅತ್ಯಂತ ಬಡ ಕುಟುಂಬ, ಅವ್ರ ಗ್ರಾಮ ನನ್ನ ಮತಕ್ಷೇತ್ರದ ಗುಂಡೂರು ಗ್ರಾಮ. ಅವರು ಬಂದು ತಮ್ಮ ಬದುಕನ್ನು ಕಟ್ಟಿಕೊಳ್ಳುವ ವಿಚಾರದಲ್ಲಿ ಸುಮಾರು 15 ವರ್ಷದಿಂದ ಗುಂತೀರ್ವಾಡಿಯಲ್ಲಿ ಅವರು ವಾಸವಾಗಿದ್ದಾರೆ. ಅತ್ಯಂತ ಬಡ ಕುಟುಂಬ. ಭಾಗ್ಯಶ್ರೀ ಕೊಲೆಯನ್ನು, ಅಮಾನವೀಯ ಕೃತ್ಯವನ್ನು ನಿಜವಾಗ್ಲೂ ನೋಡಿದ್ರೆ ಎಂಥವ್ರನ್ನು ಕಳ್ಳ ಚೂರು ಅಂತಕ್ಕಂಥ ಘಟನೆ ಇದು. ಇಂಥ ಘಟನೆ ಬಸವ ಕಲ್ಯಾಣ ಅಲ್ಲ, ಇಡೀ ದೇಶದಲ್ಲಿ ಎಲ್ಲಿಯೂ ಕೂಡ ಆಗಬಾರ್ದು. ಭಾಳ ವಿಶೇಷ, ಈ ಕಾಂಗ್ರೆಸ್ಸಿನ ಸರ್ಕಾರದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿ ಹೋಗಿದೆ ಅಂತಕ್ಕಂಥದ್ದಕ್ಕೆ ಇದೊಂದು ಕನ್ನಡಿ, ಇದೊಂದು ಸಾಕ್ಷಿ. ಇದು ಕೊಲೆ, ಅತ್ಯಾಚಾರ, ಇಂಥ ಅಮಾನವೀಯ ಘಟನೆಗಳು ಆಗಾರ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಸ್ನೇಹಿತರೆ, ನಾವೇನು ಯಾವ ಬಸವ ಕಲ್ಯಾಣದೊಂದು ಸಂತ ಶರಣರ ಭೂಮಿ, ಶ್ರೇಷ್ಠ ನೆಲ, ಅಂಥ ನೆಲದಲ್ಲಿ ಇಂಥ ಅಮಾನವೀಯ ಕೃತ್ಯ. ಈಗಾಗಲೇ ನಾನು ಇಲ್ಲಿಗೆ ಬರೋಕ್ಕಿಂತ ಮೊದಲು ಆ ಕುಟುಂಬದವರಿಗೆ ಹೋಗಿ ಭೇಟಿಯಾಗಿ, ಗುಂಟೂರ್ವಾಡಿಗೆ ಹೋಗಿ ಆ ಕುಟುಂಬಕ್ಕೆ ಭೇಟಿಯಾಗಿ ಅವ್ರ ಮನೆಗೆ ಹೋದಾಗ, ಅವ್ರ ಮನೆ ಅಲ್ಲೇ ರೋಡಿನ ಪಕ್ಕಕ್ಕೆ ಆ ಶಾಲೆ ಎದುರುಗಡೆ ಒಂದು ಟಿನ್ ಶೆಡ್ ಅದ. ಒಂದೇ ಒಂದು ಟಿನ್ ಶೆಡ್ಡಿನೊಳಗೆ ಆ ಕುಟುಂಬ ವಾಸ ಮಾಡ್ತಾ ಇದೆ. ನಾನು ಮೊಟ್ಟ ಮೊದಲಿಗೆ ಅವ್ರಿಗೆ ಹೋಗಿ ಈ ಘಟನೆ ನಡಿಬಾರ್ದಾಗಿತ್ತು, ಇಂಥ ಘಟನೆ ಎಂದೆಂದೂ ನಡೀಲಿಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಬಿಡೋದಿಲ್ಲ ಅಂಥೇಳಿ ಧೈರ್ಯದ ಮಾತು ಅವ್ರಿಗೆ ಹೇಳಿ, ನಾನು ಬರ್ತಕ್ಕಂಥ 6 ತಿಂಗಳೊಳಗಾಗಿ ಅವರಿಗೊಂದು ಮನೆ ಕಟ್ಟಿಸ್ಕೊಡ್ತಕ್ಕಂಥ ಕೆಲಸ ನನ್ನ ಕಡೆಯಿಂದ ಮಾಡಿಕೊಡ್ತೀನಿ ಅಂಥೇಳಿ ನಾನು ಭರವಸೆ ಕೊಟ್ಟು, ಆ ಕುಟುಂಬ ಹೆಂಗದಂದ್ರೆ ಇವತ್ತೊಂದು ವೇಳೆ ಕೆಲಸ ಮಾಡೋಕ್ಕೆ ಹೋಗಿಲ್ಲ ಅಂದ್ರೆ ಅವ್ರಿಗೆ ಊಟನೇ ಸಿಗಲ್ಲ, ಅಂಥ ಬಡ ಕುಟುಂಬ. ಆ ಕುಟುಂಬಕ್ಕೆ ನಾನು 1 ಲಕ್ಷ ರೂಪಾಯಿ ಅವ್ರಿಗೆ ವೈಯಕ್ತಿಕ ಸಹಾಯಧನವನ್ನು ಮಾಡಿ, ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ನಿಮ್ಮ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಇಷ್ಟು ಸಮಾಧಾನ ಹೇಳ್ತಕ್ಕಂಥ ಸಮಯದಲ್ಲಿ ಆ ತಾಯಿ ಅಳ್ತಾ, ನನಗೆ ದುಡ್ಡು ಕೊಟ್ಟರೆ ಸಮಾಧಾನ ಆಗಲ್ಲ ಸರ್, ನೀವು ಮನೆ ಕೊಡಿಸ್ತೀನಿ ಅಂದ್ರೂ ಸಮಾಧಾನ ಆಗಲ್ಲ, ಆ ಪಾಪಿಗೆ ಶಿಕ್ಷೆ ಆಗಬೇಕಂತೇಳಿ ಆ ತಾಯಿ ಹೇಳ್ತಕ್ಕಂಥದ್ದು ಬಹುತೇಕ 1 ಗಂಟೆ ಹಿಂದೆ. ಸ್ನೇಹಿತರೆ, ಇವತ್ತು ತಮಗೂ ಗೊತ್ತಿದೆ, ಬಡ ಕುಟುಂಬ, ಕೋಲಿ ಸಮಾಜದ ಅತ್ಯಂತ ಬಡ ಕುಟುಂಬ ಅದು, ಶೆಡ್ಯೂಲ್ಡ್ ಟ್ರೈಬ್ಸ್ ಅವರು. ಇಂಥ ಘಟನೆ ಬಹುತೇಕ ಬೀದರ್ ಜಿಲ್ಲೆಯಲ್ಲಿ ಪೂಜಾ ಹಡಪದ್ ಕೊಲೆ ಪ್ರಕರಣ ಆಗಿರ್ಬೋದು, ಹಾಗೂ ಈ ರಾಜ್ಯದೊಳಗೆ ನೇಹಾ ಹಿರೇಮಠ ಆಗಿರ್ಬೋದು, ಸಾಕಷ್ಟು ದುರ್ಘಟನೆಗಳನ್ನು ನಾವು ಇನ್ನೂ ಕೂಡ ಮರ್ತಿಲ್ಲ. ಅದು ತೊಳ್ತೋರಿ ಮತ್ತು ಬಸವ ಕಲ್ಯಾಣದೊಳಗೆ ಇಂಥ ಒಂದು ಕೆಟ್ಟ ಘಟನೆ. ಹಾಗಾಗಿ ಈಗಾಗಲೇ ನಾನು ಈ ಕೆಟ್ಟ ಘಟನೆ ಕುರಿತು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ಈಗಾಗಲೇ ಮಾತಾಡಿದ್ದೀನಿ. ಸಂಬಂಧಪಟ್ಟಂಥ ಒಬ್ಬ ಆರೋಪಿಗೆ ಈಗಾಗಲೇ ಬಂಧಿಸಲಾಗಿದೆ. ಅವನ ಜೊತೆ ಎಷ್ಟು ಜನ ಈ ಕೆಟ್ಟ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೋ ಅವರಿಗೂ ಕೂಡ ಕೂಡಲೇ ಅರೆಸ್ಟ್ ಮಾಡಬೇಕು. ಈ ಹೋರಾಟದ ಮುಗಿದ ಕೂಡಲೇ ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅವ್ರ ಟೈಮ್ ತಗೊಂಡು ಅವ್ರು ಭೇಟಿ ಮಾಡಿ ಎಷ್ಟು ಜನ ಈ ಕೆಟ್ಟ ಕೆಲಸದೊಳಗೆ ಭಾಗಿಯಾಗಿದ್ದಾರೋ ಅವರೆಲ್ಲರಿಗೂ ಕೂಡಲೇ ಅರೆಸ್ಟ್ ಮಾಡಬೇಕು. ಅವರಿಗೆ ಇಲ್ಲಂದ್ರೂ ಗಲ ಶಿಕ್ಷೆ ಆಗಬೇಕಂತಕ್ಕಂಥ ವಿನಂತಿಯನ್ನು ನಾನು ಪೊಲೀಸ್ ವರಿಷ್ಠಾಧಿಕಾರಿಗೆ ಮಾಡೋದ್ರ ಜೊತೆಗೆ, ಇನ್ನು ಬರ್ತಕ್ಕಂಥ ಮುಂದಿನ ವಾರದೊಳಗೆ ಏನು ಈ ರಾಜ್ಯದ ಗೃಹ ಮಂತ್ರಿಗಳು ಬಹುತೇಕ ಈ ರಾಜ್ಯದೊಳಗೆ ಯಾವ ರೀತಿ ಜನ ಸಾಯ್ಲತ್ತಾರ, ಯಾವ ರೀತಿ ಜನ ತೊಂದರೆದೊಳಗಾರ, ಈ ಸರ್ಕಾರಕ್ಕೇನು ಬಹುತೇಕ ಕಣ್ಣು ಕುರುಡಾಗಿ ಹೋಗ್ಯದ, ಕಿವಿ ಅಂತವರಿಗೆ ಕೇಳ್ತಾ ಇಲ್ಲ. ಹಾಗಾಗಿ ನಾನು ಈ ಘಟನೆಯನ್ನು ತೆಗೆದುಕೊಂಡು ಹೋಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಹೋಗಿ ಒತ್ತಾಯ ಮಾಡಿ, ಆ ಬಡ ಕುಟುಂಬದ ಬಗ್ಗೆ ಅವರಿಗೆ ವಿವರಣೆಯನ್ನು ಮಾಡಿ, ಕೂಡಲೇ ಇನ್ನೂ ಆ ತಂದೆಯ ವಯಸ್ಸು ಬಹುತೇಕ 40 ಇರ್ಬೋದು, ಆ ತಾಯಿ ವಯಸ್ಸು ಏನು 32-35 ವರ್ಷ ಇರ್ಬೋದು ಅಷ್ಟೇ, ಭಾಳ ಸಣ್ಣವ್ರಿನ್ನ. ಅವ್ರಿಗೆ ಕೂಡಲೇ ಒಂದು ನೌಕರಿ ಕೊಡ್ರಿ ಅಂಥೇಳಿ ನಾನು ಬಸವ ಕಲ್ಯಾಣದ ಒಬ್ಬ ಶಾಸಕನಾಗಿ, ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಒತ್ತಾಯ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ. ಇಂಥ ಕೆಟ್ಟ ಕೃತ್ಯಗಳು, ಹೀನಾಯ ಕೃತ್ಯಗಳು, ದುಷ್ಕೃತ್ಯಗಳು ಬಹುತೇಕ ಇಂಥವ್ರು ಏನಾದರೂ ಉಳ್ಕೊಂಡ್ರೆ ಇಂಥ ಕೃತ್ಯಗಳು ಮತ್ತು ಈ ನಾಡಿನಲ್ಲಿ ಹೆಚ್ಚಾಗ್ತಕ್ಕಂಥ ಅವಕಾಶಗಳಿವೆ. ಹಾಗಾಗಿ ಇವರಿಗೆ ಕಾನೂನಿನ ಕಠಿಣ ಕ್ರಮ ಸರ್ಕಾರ, ಇಲಾಖೆ ಅವ್ರ ಮೇಲೆ ತಗೊಳ್ಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಈ ಭಾರತೀಯ ಜನತಾ ಪಾರ್ಟಿಯ
ಯುವ ಮೋರ್ಚಾ, ST ಮೋರ್ಚಾದ ಎಲ್ಲ ಕಾರ್ಯಕರ್ತರು, ಮಹಿಳಾ ಮೋರ್ಚಾದ ಎಲ್ಲ ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಸೇರಿ